ಹಿಂದೆ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ ಕನ್ನಡ ಇಂಡಸ್ಟ್ರಿಗೆ. ಸೊ ಅದರಲ್ಲೂ ಕೂಡ ನಿಮ್ಮ ಸಿನಿಮಾಗಳ ಮೇಲೆ ಪ್ರೇಕ್ಷಕರಿಗೆ ಪ್ಯಾರಿಗೆ ಹಾಕಿಬಿಟ್ಟೈತೆ. ಸೊ ಅದರ ಜೊತೆಗೆ ಈಗ ಕುತೂಹಲ ಮೂಡಿಸುವಂಥದ್ದು ಗೂಗ್ಲಿ ಸಿನಿಮಾ. ಸೊ ಯಶ್ ಅವರನ್ನು ಒಂದು ವಿಭಿನ್ನ ಲುಕ್ನಲ್ಲಿ, ಅದರಲ್ಲೂ ಕೂಡ ಅವರ ಡೈಲಾಗ್ಗಳಾಗಿರ್ಬೋದು, ಅವರ ಹೆಸರಾಗಿರ್ಬೋದು, ಈಗಲೂ ಕೂಡ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡು. ಖುಷಿಯಾಗುತ್ತೆ. ಅಂದರೆ ಗೂಗ್ಲಿ ಈಸ್ ಒನ್ ಸಚ್ ಫಿಲಮ್ ವಿಚ್ ಇಸ್ ಅಂದರೆ ನಾನು ಸ್ಕ್ರಿಪ್ಟ್ ಬರೆದಾಗ್ಲಿಂದ ಶೋರ್ ಶಾಟ್ ಇದ್ದಂಥ ಸ್ಕ್ರಿಪ್ಟ್ ಅದು. ಅಂದರೆ ನಾನು ಯಾವತ್ತೂ ಆ ಕತೆ ಅಂದ್ಕೊಂಡು ಸ್ಕ್ರೀನ್ ಪ್ಲೇ ಬರೋದು, ಕ್ಯಾರೆಕ್ಟರ್ಗಳನ್ನು ಬರೆದ್ನೋ ಅವತ್ತಿಂದನೂ ಅದೇನೋ ಒಂದು ಗೊತ್ತಿಲ್ಲ, ಈ ಸಿನಿಮಾ ಖಂಡಿತ ಹೊಡಿತೀನಿ, ಒಂದು ಖಂಡಿತ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲೇ ಫ್ರಮ್ ಸ್ಕ್ರ್ಯಾಚ್ ಲೆವೆಲಿಂದ ಅದೊಂದು ಕಾನ್ಫಿಡೆನ್ಸ್ ಇತ್ತು ಆ ಸಿನಿಮಾದಲ್ಲಿ. ಹಂಗೆ ಅಂದ್ಕೊಂಡಂಗೆ ಆ ಸಿನಿಮಾ ಇವತ್ತು ಕೂಡ ಇಷ್ಟು ವರ್ಷ ಆಗಿದೆ. ಐ ಥಿಂಕ್ ಈ ಜುಲೈ 19 ಬಂದರೆ 13 ವರ್ಷ ಆಯಿತು ಅನ್ಸುತ್ತೆ ಆ ಪಿಕ್ಚರ್ ರಿಲೀಸ್ ಆಗಿ. ಇವತ್ತು ಕೂಡ ಅದು ಸೆಲೆಬ್ರೇಟ್ ಮಾಡ್ತಾರೆ ಆ ಸಿನಿಮಾನ. ಸೊ ವೆರಿ ಹ್ಯಾಪಿ. ಆ ಒಂದು ಸಕ್ಸಸ್ಸು ನನಗಾಗಲಿ, ಅವರಿಗಾಗಲಿ, ತಂಡಕ್ಕಾಗಲಿ, ಪ್ರೊಡ್ಯೂಸರ್ಗಾಗಲಿ ಎಲ್ಲರಿಗೂ ಸಿಕ್ಕಿರೋದು ಇಟ್ ಇಸ್ ಜನಗಳು ಕೊಟ್ಟಂಥ ಸಕ್ಸಸ್ಸು ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ಶರತ್ ನಿಮ್ಮ ಕೈಗೆ ಸಿಕ್ಕಿದಾರಾ ಸರ್? ಸಿಗ್ತಾ ಇರ್ತಾರೆ, ಹಲವಾರು ಸತಿ ಸಿಕ್ಕಿರ್ತಾರೆ. ಸೊ ವೆರಿ ಜೋವಿಯಲ್ ಇದು, ಅದನ್ನೇ ಹೇಳ್ತಿರ್ತಾರೆ, ಇಷ್ಟೆಲ್ಲ ಮಾಡಿದ್ರೂ ಜನ ಇನ್ನೂ ಗೂಗ್ಲಿ ಗೂಗ್ಲಿ ಅಂತಾರಲ್ಲೋ ಅಂತ ಖುಷಿಯಿಂದ ಪ್ರೀತಿಯಿಂದ ಹೇಳ್ತಾರೆ. ಸೊ ವಿಶಿಂಗ್ ಬೆಸ್ಟ್ ಫಾರ್ ಹಿಮ್. ನೀವು ನೋಡುವಂಥ ಗೂಗ್ಲಿ ಯಶ್ಗೂ ಇವತ್ತಿನ ಟಾಕ್ಸಿಕ್ ಯಶ್ಗೂ ಎಷ್ಟು ಬದಲಾವಣೆ ಆಗಿದೆ? ತುಂಬ ದೊಡ್ಡ ಬದಲಾವಣೆ. ಅದು ಭಾಳ ದೊಡ್ಡ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ. ಅವರು ಇಡೀ ವರ್ಲ್ಡನ್ನ ಕಾನ್ಕ್ವೈರ್ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇಡೀ ವರ್ಲ್ಡ್ಗೆ ಗೋಸ್ಕರ ಪ್ರಪಂಚಕ್ಕೆ, ಅಂದರೆ ಬೇರೆ ದೇಶಗಳಿಗೂ ಕೂಡ ಸೂಟ್ ಆಗುವಂಥ ಒಂದು ಕತೆ ಮಾಡಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದಾರೆ ಕತೆನ. ಸೊ ವಿಶ್ ಹ್ಯಾವ್ ಟು ವಿಶ್ ಬೆಸ್ಟ್ ಫಾರ್ ಹಿಮ್ ಅಷ್ಟೇ. ಅವತ್ತು ನೀವು ಅಂದ್ಕೊಂಡಿದ್ರಾ ಈ ರೀತಿಯ ಮಟ್ಟಕ್ಕೆ ಯಶ್ ಬೆಳೀತಾರೆ ಎನ್ನುವಂಥದ್ದು? ನೀವು ಗೂಗ್ಲಿ ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ಅನಂತ್ನಾಗ್ ಅವ್ರ ಬಾಯಲ್ಲಿ ಒಂದು ಡೈಲಾಗ್ ಹೇಳ್ಸಿದ್ದೀವಿ. ಅನಂತ್ನಾಗ್ ಅವರು, ಅಯ್ಯೋ ನಮ್ಮ ಭವಿಷ್ಯ ಬಿಡು, ನಮ್ಮ ಮಗನ ಭವಿಷ್ಯ ಸ್ಟಡಿ ಮಾಡ್ಕೊ ಬಂದಿದ್ದೀನಿ, ಇಡೀ ಪ್ರಪಂಚನೇ ಕೊಂಡಾಡೋಂಗೆ ಆಗ್ತಾನೆ ಅವನು ಅಂತ. ಅದು ಯಾವ ಗಳಿಗೆ ಆ ಡೈಲಾಗ್ ಬರ್ದಿದ್ದೀನೋ ಗೊತ್ತಿಲ್ಲ, ಅದನ್ನ ನಡೀತಾ ಇದೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಯಶ್ ಅವರ ಸಕ್ಸಸ್, ಬದಲಾವಣೆ ಸಕ್ಸಸ್ಸನ್ನು ನೀವು ಅವತ್ತೇ ಬರೆದಿದ್ರಿ? ನಾವು ಬರೆದಿದ್ವಿ ಅನ್ನೋದಕ್ಕಿಂತ ಅದೊಂದು ಏನೋ ಯೂನಿವರ್ಸ್ ಬರ್ಸಿರುತ್ತೆ ಅಷ್ಟೇ. ನಾವು ಏನು ಮಾಡೋದಕ್ಕಿಲ್ಲ, ನಾವು ನಿಮಿತ್ತ ಅಷ್ಟೇ ಬ್ರದರ್. ಒಂದು ಶಕ್ತಿ ಏನೋ ಮಾಡಿಸ್ತಾ ಇರುತ್ತೆ ನಮ್ಮ ಕೈಯಲ್ಲಿ, ಅದು ಆಗ್ತಾ ಇರುತ್ತೆ ಅಷ್ಟೇ. ಈಗ ಮತ್ತೊಮ್ಮೆ ಯಶ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂದರೆ ಮಾಡೋಕ್ಕೆ ರೆಡಿನಾ? ಅಲ್ಲ, ಯಾರು ಮಾಡಲ್ಲ ಹೇಳಿ, ಅವ್ರು ಮಾಡಬೇಕಷ್ಟೇ ನಮ್ಮ ಜೊತೆ. ಅದು ಇರೋದು ಇಂಪಾರ್ಟೆಂಟ್, ನಾವು ಮಾಡೋದಲ್ಲ ಇಂಪಾರ್ಟೆಂಟ್. ಸೊ ಡೆಫಿನೆಟ್ಲಿ ಅದೊಂದು ಸಂತೋಷವಾದಂಥ ವಿಚಾರ ಅದು. ಸೊ ಅಂದರೆ ಇವಾಗ ಏನು ಅಂತಂದರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. ಅದು ಯಾವಾಗಲೂ ಅವ್ರದ್ದು ನಿರ್ಧಾರ ಆಗಿರುತ್ತೆ. ಸೊ ಅದು ನಮ್ಮ ನಿರ್ಧಾರ ಆಗಿರೋದಿಲ್ಲ. ಇತ್ತೀಚೆಗೆ ಟಾಕ್ಸಿಕ್ನ ಟೀಸರ್ ಆಗಿರ್ಬೋದು, ಹಾಡುಗಳು ಬಿಟ್ಟಾಗ ಒಂದಷ್ಟು ಜನರು ಪರವಿರೋಧ ಚರ್ಚೆ ಆಗ್ತಾ ಇದೆ. ಅಂದರೆ ಯಶ್ ಅವ್ರನ್ನ ನಾವು ಬೇರೆ ರೀತಿ ನೋಡಬೇಕು ಅಂದ್ಕೊಂಡಿದ್ವಿ, ಈ ರೀತಿಯ ಸಿನಿಮಾಗಳನ್ನು ಮಾಡ್ತಾರೆ ಎನ್ನುವಂಥದ್ದು ನಾವು ಅಂದ್ಕೊಂಡಿರಲಿಲ್ಲ ಎನ್ನುವಂಥದ್ದು. ನಿಜಕ್ಕೂ ಅದು ಸರಿನಾ ಸರ್? ನನಗೇನು ಅದ್ರ ಬಗ್ಗೆ ನಾಲೆಡ್ಜ್ ಅನ್ಸಲ್ಲ. ಆ್ಯಸ್ ಎ ಕ್ರಿಯೇಟರ್ ಐ ಥಿಂಕ್ ನಾನು ಅದು ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಯಾಕೆಂತಂದರೆ ನಾವು ಏನು ಪೂರ್ವಾಪರ ತಿಳಿದೆ ಅಥವಾ ಏನು ಕತೆ, ಇಟ್ ಈಸ್ ಟೂ ಅರ್ಲಿ ಟು ಡಿಬೇಟ್ ಆರ್ ಡಿಸ್ಕಸ್ ಅಂತ ಅನಿಸುತ್ತೆ ಪ್ರವೀಣ್. ಯಾಕೆಂತಂದರೆ ಯಾಕೆ ಹಂಗೆ ಮಾಡಿರ್ತಾರೆ ಅನ್ನೋದನ್ನು ನಾವು ಇವಾಗ ಚರ್ಚೆ ಮಾಡೋದೇ ರಾಂಗ್ ಅನ್ನೋದು ನನ್ನ ಅಭಿಪ್ರಾಯ. ಅದು ಏನಕ್ಕೆ ಅದು ಇರುತ್ತೆ ಅನ್ನೋದನ್ನು ನಾವು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಸೊ ಈಗ ನಾನು ರೆಮೋ ಸಿನಿಮಾದಲ್ಲೇ ಎರೋಟಿಕ್ ಸೀನ್ಸ್ ಬರೆದಿದ್ದೆ, ಎರೋಟಿಕ್ ಏನೋ ಅವನೊಂದು ಇಂಟಿಮೆಸಿ ಸೀನ್ಸು ಎಲ್ಲ ಮಾಡಿದ್ದೆ. ಬಟ್ ಅದಕ್ಕೊಂದು ರೀಸನ್ ಏನಿತ್ತು ಅನ್ನೋದನ್ನು ನೋಡಬೇಕು. ಸೊ ಇವತ್ತೇನಾಗಿದೆ, ಸೋಷಿಯಲ್ ಮೀಡಿಯಾ ಈಸ್ ವೆರಿ ಫ್ರೀಲಿ ಆಕ್ಸೆಸಿಬಲ್ ಟು ಎವ್ರಿ ಸಿಟಿಸನ್, ಎವ್ರಿ ಮನುಷ್ಯರಿಗೆ. ಅಂದರೆ ಪ್ರತಿಯೊಬ್ಬರಿಗೂ ಏನಾಗಿದೆ, ಕೈಯಲ್ಲೊಂದು ಮೊಬೈಲ್ ಇದ್ದರೆ ಅದೇ ಒಂದು ಕ್ಯಾಮ್ರಾ, ಜೊತೆಗೊಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಕೌಂಟ್ ಇದ್ದರೆ ಅದೇ ಒಂದು ನ್ಯೂಸ್ ಚಾನೆಲ್, ಮತ್ತು ಸ್ವತಃ ಆ್ಯಂಕರ್ಗಳು ಹಂಗೆ ಆಗ್ತಾರೆ, ಅವ್ರ ಅಭಿಪ್ರಾಯಗಳನ್ನ ಹಂಚ್ಕೋತಾರೆ. ಅದು ತಪ್ಪಲ್ಲ, ಅದು ಭಾರತದ ಕಾನೂನಲ್ಲೇ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಡಿಬೇಟು, ಚರ್ಚೆ, ಅದರ ಆ ಒಂದು ಚರ್ಚೆಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಆ ಚರ್ಚೆ ಆದಷ್ಟು ಒಳ್ಳೆಯದೇ ಅಂತ ಅಂದ್ಕೊತೀನಿ ಅಷ್ಟೇ. ಏಕೆಂತಂದರೆ ಬಿಕಾಸ್ ಅದು ಹೆಂಗೆ ಆದ್ರೂ ಇಟ್ಸ್ ಅ ಗುಡ್ ಫಾರ್ ದ ಫಿಲ್ಮ್ ಓನ್ಲಿ ಅಂತ ಹೇಳ್ತೀನಿ.